ಆಹಾರ ಸುರಕ್ಷತೆ, ನೈರ್ಮಲ್ಯ ಹಾಗೂ ಘನತ್ಯಾಜ್ಯ ನಿರ್ವಹಣೆ ನಿಯಮಗಳನ್ನು ಉಲ್ಲಂಘಿಸಿದ ಬೆಂಗಳೂರಿನ 6 ಪ್ರಸಿದ್ಧ ಹೋಟೆಲ್ಗಳಿಗೆ ಉತ್ತರ ನಗರ ಪಾಲಿಕೆ 1.6 ಲಕ್ಷ ರೂಪಾಯಿಗಳ ದಂಡವನ್ನ ವಿಧಿಸಿದೆ. ಪಿ5 ಬ್ರೂವರಿ, ಹಯಾತ್ ಸೆಂಟ್ರಿಕ್ ಸೇರಿದಂತೆ ಹಲವು ರೆಸ್ಟೋರೆಂಟ್ಗಳಲ್ಲಿ ಅವಧಿ ಮುಗಿದಂತಹ ಆಹಾರ ಮತ್ತು ಅಸಮರ್ಪಕ ನೈರ್ಮಲ್ಯ ಪತ್ತೆಯಾಗಿದ್ದು, ಅಧಿಕಾರಿಗಳು ಖಡಕ್ ಕ್ರಮವನ್ನ ಕೈಗೊಂಡಿದ್ದಾರೆ. ನಗರದಲ್ಲಿ ಆಹಾರ ಸುರಕ್ಷತೆ, ನೈರ್ಮಲ್ಯ ಹಾಗೂ ಘನತ್ಯಾಜ್ಯ ನಿರ್ವಹಣೆ ನಿಯಮಗಳನ್ನ ಗಾಳಿಗೆ ತೂರಿದ್ದ 6 ಪ್ರಸಿದ್ಧ ಹೋಟೆಲ್ ಮತ್ತು ರೆಸ್ಟೋರೆಂಟ್ಗಳಿಗೆ ಬೆಂಗಳೂರು ಉತ್ತರ ನಗರ ಪಾಲಿಕೆ ಭಾರಿ ದಂಡವನ್ನ ವಿಧಿಸಿದೆ. ಒಟ್ಟು 1.60 ಲಕ್ಷ ರೂಪಾಯಿಗಳ ದಂಡವನ್ನ ವಸೂಲಿ ಮಾಡಲಾಗಿದ್ದು, ನಿಯಮ ಉಲ್ಲಂಘಿಸಿದಂತಹ ಸಂಸ್ಥೆಗಳಿಗೆ ಖಡಕ್ ಎಚ್ಚರಿಕೆಯನ್ನ ನೀಡಲಾಗಿದೆ. ಪಾಲಿಕೆ ಆಯುಕ್ತ ಪೊಮ್ಮಲ ಸುನಿಲ್ ಕುಮಾರ್ ಅವರ ನಿರ್ದೇಶನದಂತೆ ಆರೋಗ್ಯ ಅಧಿಕಾರಿಗಳ ತಂಡವು ಬ್ಯಾಟರಾಯನಪುರ ಮತ್ತು ಯಲಹಂಕ ವಲಯಗಳ ವ್ಯಾಪ್ತಿಯಲ್ಲಿ ಬರುವಂತಹ ಹೋಟೆಲ್ಗಳ ಮೇಲೆ ದಿಢೀರ್ ಪರಿಶೀಲನೆಯನ್ನ ನಡೆಸಿತು. ಈ ವೇಳೆ ಅಡುಗೆ ಕೋಣೆಗಳಲ್ಲಿ ಅಸಮರ್ಪಕ ತ್ಯಾಜ್ಯ ವಿಂಗಡಣೆ, ಶುಚಿತ್ವದ ಕೊರತೆ, ನೊಣಗಳ ಹಾವಳಿ ಹಾಗೂ ನಿಷೇಧಿತ ಏಕಬಳಕೆಯ ಪ್ಲಾಸ್ಟಿಕ್ ಬಳಸುತ್ತಿರುವುದು ಕಂಡುಬಂದಿದೆ. ಯಾವ ಹೋಟೆಲ್ಗೆ ಎಷ್ಟು ದಂಡ ಮತ್ತು ಕಾರಣಗಳು ಏನು ಅಂತ ನೋಡ್ತಾ ಹೋಗೋದಾದ್ರೆ, ಪಿ5 ಬ್ರೂವರಿ ಇಲ್ಲಿ ನೋಡ್ತಾ ಹೋಗೋದಾದ್ರೆ ಸಂಸ್ಥೆಯ ಕೋಲ್ಡ್ ಸ್ಟೋರೇಜ್ ನಲ್ಲಿ ಅವಧಿ ಮುಗಿದಂತಹ ಅಡುಗೆ ಎಣ್ಣೆ, ಸರಿಯಾಗಿ ಮುಚ್ಚದಂತಹ ಮತ್ತು ಲೇಬಲ್ ಇಲ್ಲದ ಮಾಂಸ ಪತ್ತೆಯಾಗಿದೆ. ಮಾಂಸ ಖರೀದಿಸಿದ ದಿನಾಂಕದ ಬಿಲ್ ಇಲ್ಲದಿರುವುದನ್ನು ಗಂಭೀರವಾಗಿ ಪರಿಗಣಿಸಿದಂತಹ ಅಧಿಕಾರಿಗಳು ಅತಿ ಹೆಚ್ಚು ಅಂದ್ರೆ 80,000 ರೂಪಾಯಿಗಳ ದಂಡವನ್ನ ವಿಧಿಸಿದ್ದಾರೆ. ನಂತರ ಬರೋದಾದ್ರೆ ಹಯಾತ್ ಸೆಂಟ್ರಿಕ್, ತ್ಯಾಜ್ಯ ವಿಂಗಡಣೆಯನ್ನ ಮಾಡದಿರುವುದು ಮತ್ತು ಕಿಚನ್ ನಲ್ಲಿ ನೊಣಗಳು ಕಂಡು ಬಂದಂತಹ ಹಿನ್ನೆಲೆಯಲ್ಲಿ 40,000 ರೂಪಾಯಿಗಳ ದಂಡವನ್ನ ಹಾಕಲಾಗಿದೆ. ತಲಕ್ಕೇರಿ ರೆಸ್ಟೋರೆಂಟ್, ನೈರ್ಮಲ್ಯ ಕೊರತೆ, ನೊಣಗಳ ಕಾಟ ಮತ್ತು ಪ್ಲಾಸ್ಟಿಕ್ ಬಳಸಿದ್ದಕ್ಕೆ 20,000 ದಂಡವನ್ನ ವಿಧಿಸಲಾಗಿದೆ. ನಂತರ ನಂದನ ಪ್ಯಾಲೇಸ್ ಬಗ್ಗೆ ನೋಡೋದಾದ್ರೆ ಅಸಮರ್ಪಕ ತ್ಯಾಜ್ಯ ನಿರ್ವಹಣೆ ಹಾಗೂ ಪ್ಲಾಸ್ಟಿಕ್ ಬಳಕೆಗೆ 15,000 ರೂಪಾಯಿಗಳ ದಂಡವನ್ನ ವಿಧಿಸಿದೆ. ಶುಚಿತ್ವದ ಲೋಪಕ್ಕೆ 5,000 ರೂಪಾಯಿ ದಂಡ. ಸ್ವಾತಿ ಹೋಟೆಲ್, ಅಡುಗೆ ಮನೆ ನೈರ್ಮಲ್ಯದಿಂದ ಕೂಡಿರದಂತಹ ಕಾರಣ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ಮತ್ತೊಂದೆಡೆ ಆಹಾರ ಸುರಕ್ಷತೆ ಮತ್ತು ಔಷಧ ನಿಯಂತ್ರಣ ಮಂಡಳಿ ಅಧಿಕಾರಿಗಳು ಬನ್ನೇರುಘಟ್ಟ ರಸ್ತೆಯ ಅಪೋಲೋ ಆಸ್ಪತ್ರೆಯ ಕಿಚನ್ ಅನ್ನ ಪರಿಶೀಲಿಸಿದಾಗ ಅವಧಿ ಮುಗಿದಂತಹ ರವೆ, ಮೈದಾ, ಐಸಿಂಗ್, ಶುಗರ್, ಹಳೆಯ ಬ್ರೆಡ್ ಹಾಗೂ ನಕಲಿ ಲೇಬಲ್ನ ಧಾನ್ಯಗಳು ಪತ್ತೆಯಾಗಿದೆ. ಸಾರ್ವಜನಿಕರ ಆರೋಗ್ಯದ ಜೊತೆ ಆಟವಾಡುವಂತಹ ಹೋಟೆಲ್ಗಳ ವಿರುದ್ಧ ಈ ಕಾರ್ಯಾಚರಣೆ ಮುಂದುವರಿಯಲಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ.